ಒಂದು 400 ಸೀಟು ದೇಶದಲ್ಲಿ ಗೆಲ್ಬೋದು ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿಯಾಗ್ತದೆ ಅಂತ ವಿಶ್ವಾಸ ನನಗಿದೆ. ಹೊಳೆಹೊನ್ನೂರಲ್ಲಿ ಪ್ರಚಾರ ಸಭೆಗೆ ಹೋಗ್ತಾ ಇದ್ದೆ ಸರ್. ಬೈಂದೂರಿಗೆಲ್ಲ ಹೋಗಿ ಬಂದ್ರಿ ಇವತ್ತು ಬೆಳಗ್ಗೆ ಎಲ್ಲ ಯಾವ ರೀತಿಯಲ್ಲಿದೆ ಸರ್? ಏನು ಅದು ಅದ್ಭುತವಾದಂಥ ಸ್ಪಂದನ. ಅಕ್ಷರಶಃ ಒಂದು 2,000ಕ್ಕೂ ಹೆಚ್ಚಿನ ಮೋಟ್ರ್ ಬೈಕ್ಗಳ ಯುವಕರು ಮೆರವಣಿಗೆ. ನಮ್ಮ ನಿರೀಕ್ಷೆ ಮೀರಿ ವಾತಾವರಣ ಬೈಂದೂರು ಚೆನ್ನಾಗಿದೆ. ಇಡೀ ಕ್ಷೇತ್ರದಲ್ಲಿ ಪೂರ್ತಿ ಕ್ಷೇತ್ರದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನನ್ನ ಪ್ರಕಾರ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ತೇವೆ. ಸಾಗರ ಸ್ವರ್ಬಾಸ ಎಲ್ಲ ಕಡೆ ಚೆನ್ನಾಗಿದೆ. ಏನದರಲ್ಲೇನು ಯಾವುದೇ ತಾಲೂಕಲ್ಲಿ ನಮಗೆ ಹಿನ್ನಡೆ ಆಗುತ್ತೆ ಅನ್ನೋ ವಾತಾವರಣ ಇಲ್ಲ. ಸರ್, ರಾಜು ಕಾಗೆ ಅವರು ಮೋದಿಯವರು ವಿರುದ್ಧವಾಗಿ ಮಾತಾಡೋದು, ಆ ಬಗ್ಗೆ ನಾನು ರಿಯಾಕ್ಷನ್ ಕೊಡಲ್ಲಪ್ಪ. ಅವ್ರವ್ರ ಯೋಗ್ಯತೆ ಏನಂತ ತೋರಿಸುತ್ತೆ ಅಷ್ಟೇ. ಇಲ್ಲಿಗೆ ಬಂದು ರಾಹುಲ್ ಗಾಂಧಿ ಆಪಾದನೆ ಮಾಡಿ ಹೋಗಿದ್ದಾರೆ ಸರ್. ಶಿವಮೊಗ್ಗಕ್ಕೆ ಬಂದು ರಾಹುಲ್ ಗಾಂಧಿ ಆಪಾದನೆ ಮಾಡಿ ಹೋಗಿದ್ದಾರೆ. ಇಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರವಾಗಿ ಮೋದಿ ನಿಂತಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ರಾಹುಲ್ ಗಾಂಧಿಯವ್ರಿಗೆ ABCD ಗೊತ್ತಿಲ್ಲದೆ ಏನೇನೋ ಹಗುರವಾಗಿ ಮಾತಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಮಾತಾಡಿ ಹೇಳಕ್ಕೆ ನಾನು ಇಷ್ಟ. ನಮಸ್ಕಾರ, ಧನ್ಯವಾದ. ಒಟ್ಟು ಒಂದು 400 ಸೀಟು ದೇಶದಲ್ಲಿ ಗೆಲ್ಬೋದು ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿಯಾಗ್ತದೆ ಅಂತ ವಿಶ್ವಾಸ ನನಗಿದೆ. ಹೊಳೆಹೊನ್ನೂರಲ್ಲಿ ಪ್ರಚಾರ ಸಭೆಗೆ ಹೋಗ್ತಾ ಇದ್ದೆ ಸರ್. ಬೈಂದೂರಿಗೆಲ್ಲ ಹೋಗಿ ಬಂದ್ರಿ ಇವತ್ತು ಬೆಳಗ್ಗೆ ಎಲ್ಲ ಯಾವ ರೀತಿಯಲ್ಲಿದೆ ಸರ್? ಏನು ಅದು ಅದ್ಭುತವಾದಂಥ ಸ್ಪಂದನ. ಅಕ್ಷರಶಃ ಒಂದು 2,000ಕ್ಕೂ ಹೆಚ್ಚಿನ ಮೋಟ್ರ್ ಬೈಕ್ಗಳ ಯುವಕರು ಮೆರವಣಿಗೆ. ನಮ್ಮ ನಿರೀಕ್ಷೆ ಮೀರಿ ವಾತಾವರಣ ಬೈಂದೂರು ಚೆನ್ನಾಗಿದೆ. ಇಡೀ ಕ್ಷೇತ್ರದಲ್ಲಿ ಪೂರ್ತಿ ಕ್ಷೇತ್ರದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನನ್ನ ಪ್ರಕಾರ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ತೇವೆ. ಸಾಗರ ಸ್ವರ್ಬಾಸ ಎಲ್ಲ ಕಡೆ ಚೆನ್ನಾಗಿದೆ. ಏನದರಲ್ಲೇನು ಯಾವುದೇ ತಾಲೂಕಲ್ಲಿ ನಮಗೆ ಹಿನ್ನಡೆ ಆಗುತ್ತೆ ಅನ್ನೋ ವಾತಾವರಣ ಇಲ್ಲ. ಸರ್, ರಾಜು ಕಾಗೆ ಅವರು ಮೋದಿಯವರು ವಿರುದ್ಧವಾಗಿ ಮಾತಾಡೋದು, ಆ ಬಗ್ಗೆ ನಾನು ರಿಯಾಕ್ಷನ್ ಕೊಡಲ್ಲಪ್ಪ. ಅವ್ರವ್ರ ಯೋಗ್ಯತೆ ಏನಂತ ತೋರಿಸುತ್ತೆ ಅಷ್ಟೇ. ಇಲ್ಲಿಗೆ ಬಂದು ರಾಹುಲ್ ಗಾಂಧಿ ಆಪಾದನೆ ಮಾಡಿ ಹೋಗಿದ್ದಾರೆ ಸರ್. ಶಿವಮೊಗ್ಗಕ್ಕೆ ಬಂದು ರಾಹುಲ್ ಗಾಂಧಿ ಆಪಾದನೆ ಮಾಡಿ ಹೋಗಿದ್ದಾರೆ. ಇಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರವಾಗಿ ಮೋದಿ ನಿಂತಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ರಾಹುಲ್ ಗಾಂಧಿಯವ್ರಿಗೆ ABCD ಗೊತ್ತಿಲ್ಲದೆ ಏನೇನೋ ಹಗುರವಾಗಿ ಮಾತಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಮಾತಾಡಿ ಹೇಳಕ್ಕೆ ನಾನು ಇಷ್ಟ. ನಮಸ್ಕಾರ, ಧನ್ಯವಾದ.